ನಾನು ಹುಬ್ಳಿಯಿಂದ ಬಂದಿದ್ದೀನಿ, ವೀಣಾ ಬಸಪ್ಪ ಅಂತ. ನಾನು ಈಗ ಸುಮಾರು 1.5-2 ತಿಂಗಳಿಂದ ಅಂದ್ರೆ ನಾನು ಯಾವಾಗ್ಲೂ ಯೂಟ್ಯೂಬ್ ಅಲ್ಲಿ ನನಗೆ ಒಳ್ಳೇದು ಯಾವ್ದ್ರಿಂದ ಆಗುತ್ತೆ, ಎಲ್ಲಿ ಏನ್ ಕ್ಲಾಸ್ ತಗೊಂಡ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಕ್ಯೂರಿಯಾಸಿಟಿ ತುಂಬಾ ಇರುತ್ತೆ ನನಗೆ ಯಾವಾಗ್ಲೂ. ಸೊ ನಾನು ಹಾಗೆ ಸರ್ಚ್ ಮಾಡ್ತಾ ಇರುವಾಗ ಒಂದ್ಸರಿ ಅನಂತ ವಿಶ್ವಾಚಾರ್ಯದ್ದು ಲಕ್ಷ್ಮಿ ಮೇಡಮ್ ಅವರು ಇಂಟರ್ವ್ಯೂ ತಗೊಳ್ತಾ ಇದ್ರು, ಮನಿ ಈಸ್ ಹ್ಯಾಪಿನೆಸ್ ಅಂತ. ಅದು ನನ್ಗೇನೋ ಮನಿ ಈಸ್ ಹ್ಯಾಪಿನೆಸ್ ಅಂತ ಈ ವರ್ಡ್ ನನ್ನ ಮನಸ್ಸಿಗೆ ತುಂಬಾ ಇಂಪ್ರೆಷನ್ ಆಯ್ತು. ಸೊ ನಾ ಕ್ಲಿಕ್ ಮಾಡಿದೆ, ಓಪನ್ ಮಾಡಿದೆ. ಹೇಳ್ತಾ ಇರುವಾಗ ಮೇಡಮ್ ಅವರು, ಲಕ್ಷ್ಮಿ ಮೇಡಮ್ ಅವರು ಫಸ್ಟ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದೇ ಅನಂತ ವಿಶ್ವಾಚಾರ್ಯರು, ದುಡ್ಡಿನ ದ್ರೋಣಾಚಾರ್ಯ ಅಂತ ಹೇಳಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ನನ್ಗೆ ಅದು ತುಂಬಾನೇ ಇಷ್ಟ ಆಯ್ತು. ಆಯ್ತು ಅಂತ ಹೇಳಿ ಅದೆಲ್ಲ ಪ್ರೋಗ್ರಾಮ್ ಫುಲ್ ನೋಡಿದೆ, ನಾನು ಇಂಟರ್ವ್ಯೂ ಎಲ್ಲ ಫುಲ್ ನೋಡಿದೆ, ಎಂಡ್ವರೆಗೂ ನೋಡಿ ಲಾಸ್ಟ್ ಒಂದು ಗುರುಗಳು ಒಂದು ಹೇಳ್ತಾರೆ, ಒಂದು ದುಡ್ಡಿನ ಜೊತೆ ನೀವು ಮಾತನಾಡ್ಬೇಕು ಅಂತ. ಆಯ್ತು ಅಂತ ನಾನು ನೋಡಿದೆ. ಅದೇ ತರ ಅವತ್ತೇ ನೈಟ್ ಅಲ್ಲಿ ನೋಡಿದೆ, ಅವಾಗ್ಲಿಂದ ಸ್ಟಾರ್ಟ್ ಮಾಡ್ಕೊಂಡೆ ನಾನು. ಜಸ್ಟ್ ಒಂದು 4-5 ಡೇಸ್ ಆಗಿಲ್ಲ, ನಂಗೆ ಅದರಿಂದ ನಂಗೆ ಪಾಸಿಟಿವ್ ಇದು ಬಂತು, ರಿಸಲ್ಟ್ ಬಂತು. ಅದೇನಂದ್ರೆ ಒಂದೇನೋ ಇನ್ಸೂರೆನ್ಸ್ ದುಡ್ಡು ನನಗೆ ಗೊತ್ತಿರ್ಲಿಲ್ಲ, ಅದರದ್ದು ಬಾಂಡ್ ನನ್ನ ಕಡೆ ಇರ್ಲಿಲ್ಲ ಆಕ್ಚುಲಿ. ಅದು ಹಿಂಗೆ ಅಲ್ಲಿಂದ ಒಂದು ಲೆಟರ್ ಬಂದು ನನಗೆ ಇನ್ಸೂರೆನ್ಸ್ ಆಫೀಸ್ ಇಂದ, ಅದು ಒಂದು ಫಸ್ಟ್. ಮತ್ತೆ ಎಲ್ಲಾನು ಹಾಗೆ ಪಾಸಿಟಿವ್ ಆಗಿ ನಾನು ಮೇಧಾ ಹೋಮ್ ಫುಡ್ಸ್ ಅಂತ ನನ್ನ ಫುಡ್ ಇಂಡಸ್ಟ್ರಿ ಇದೆ ಹುಬ್ಳಿಯಲ್ಲಿ, ಅದು ರನ್ ಮಾಡ್ತೀನಿ. ಮತ್ತೆ ಹಾಗೆ ನನ್ಗೆ ಬಲ್ಕ್ ಆಗಿ ಆರ್ಡರ್ಸ್ ಬರ್ತಾ ಹೋಯ್ತು. ಹಾಗೆ ಎಲ್ಲ ಅವಾಗ್ಲೇ ಅನ್ಕೊಂಡೆ ನಾನು, ಇದು ಯೂಟ್ಯೂಬ್ ಅಲ್ಲಿ ನೋಡಿ ಬರೀ ಜಸ್ಟ್ ಒಂದು ಇಂಟರ್ವ್ಯೂ ನಲ್ಲೇ ನನ್ಗೆ ಇಷ್ಟೊಂದು ಒಳ್ಳೇದಾಗ್ತಾ ಇದೆ. ನಾನ್ ಲೈವ್ ಆಗಿ ಅದು ನನ್ ಕಡೆ ದುಡ್ಡು ಇರೋದ್ರಿಂದ ನಾನು ಕ್ಲಾಸಿಗೆ ಹೋಗಲ್ಲ. ನನ್ಗೇನ್ ಬರುತ್ತಲ್ಲ ಆ ದುಡ್ಡಿಂದ ನಾ ಕ್ಲಾಸಿಗೆ ಹೋಗ್ಬೇಕಂತ ಹೇಳಿ ನಾನು ಡಿಸೈಡ್ ಮಾಡಿದೆ. ಅದೇ ತರನಾಗಿ ನನಗೆ ದುಡ್ಡು ಬಂತು, ಈ ಕ್ಲಾಸಿಗೆ ಅಟೆಂಡ್ ಮಾಡಿದೆ. ಅದು ದೊಡ್ಡ ಮಿರಾಕಲ್. ಅಂದ್ರೆ ಏನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೀವು ಒಳಗಿಂದ, ನಿಮ್ ಮನಸ್ಸು ಒಳಗಿಂದ ನೀವು ಪ್ಯಾಷನ್ ಇರ್ಬೇಕು, ನನಗಿದು ಬೇಕು ಅಂತ ಹೇಳಿ ನಿಮ್ ಕಂಡ್ಕೊಂಡಾಗ ಆ ಯೂನಿವರ್ಸು ಮತ್ತೆ ಗುರುಗಳು ಹೇಳ್ಕೊಟ್ಟಂಗೆ ನೀವೆಲ್ಲ ನಡ್ಕೊಂಡಿದ್ದಾದ್ರೆ, ಎಲ್ಲರೂ ಅವರ ಗುರುಗಳ ಇಂಟೆನ್ಷನ್ನೇ ಅದೇ ಇದೆ, ಇಡೀ ನಮ್ಮ ಭಾರತ ದೇಶ ಶ್ರೀಮಂತ ದೇಶ ಆಗ್ಬೇಕು, ಪ್ರತಿಯೊಬ್ರು ಶ್ರೀಮಂತರಾಗ್ಬೇಕು ಅನ್ನೋದೇ ಇದೆ. ಸೊ ನಮ್ಮ ಹಾಗೆ ಎಲ್ಲರೂ ನೀವು ಈ ಕ್ಲಾಸ್ ಯೂಸ್ ತಗೊಳ್ಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್.